ಜಾತಿಯ ಜನಗಣತಿಯನ್ನು ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ಅದು ನಿಯಮದ ಪ್ರಕಾರ ಜನಗಣತಿಯನ್ನು ಮಾಡ್ತಾ ಇದೆ. ಈ ಜನಗಣತಿಯಲ್ಲಿ ಯಾರು ಏನು ಬರೆಸ್ಬೇಕು ಅನ್ನೋಂಥ ಒಂದು ಗೊಂದಲಕ್ಕೆ ಒಳಗಾಗಿಬಿಟ್ಟಿದ್ದಾರೆ. ಆದರೆ ನಮ್ಮ ಮಠಾಧಿಪತಿಗಳ ಒಕ್ಕೂಟ ಈ ಗೊಂದಲಕ್ಕೆ ಒಳಗಾಗಿಲ್ಲ. ಅವರು ಸ್ಪಷ್ಟವಾಗಿ ಹೇಳ್ತಾ ಬಂದಿರೋವಂಥದ್ದು ಏನು ಅಂದರೆ, ಈ ಜೈನ ಧರ್ಮ, ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ ಇವುಗಳಿಗೆಲ್ಲ ಸಂವಿಧಾನದ ಮಾನ್ಯತೆ ಸಿಕ್ಕಿದೆ, ಅಲ್ಪಸಂಖ್ಯಾತ ಧರ್ಮಗಳು ಅಂತ ಆಗಿದೆ. ಆದರೆ ಆ ಮಾನ್ಯತೆ ಲಿಂಗಾಯತ ಧರ್ಮಕ್ಕೆ ಸಿಕ್ಕಿಲ್ಲ. ಹಾಗಾಗಿ ಎಲ್ಲ ಸಾರ್ವಜನಿಕರಿಗೆ ನಾವು ಹೇಳುವಂಥದ್ದು, ಧರ್ಮದ ಕಾಲಮ್ ಅಂತ ಇಲ್ಲ, ಇತರೆ ಕಾಲಮ್ ಅಂತ ಒಂದಿದೆ. ಅದರಲ್ಲಿ ಆ ಇತರೆ ಅನ್ನುವಂಥ ಜಾಗದಲ್ಲಿ ಧರ್ಮ ಅಂತ ಭಾವಿಸ್ಕೊಂಡು ಲಿಂಗಾಯತ ಅಂತ ಸ್ಪಷ್ಟವಾಗಿ ಬರೆಸ್ಬೇಕು. ನಂತರ ಜಾತಿಯ ಕಾಲಮ್ ಇದೆ ಮುಂದೆ. ಆ ಜಾತಿಯ ಕಾಲಮ್ನಲ್ಲಿ ಅವರವರ ಒಳಪಂಗಡಗಳನ್ನು ಬರೆಸ್ಬೋದು. ಉದಾಹರಣೆಗೆ ಒಕ್ಕಲಿಗ ಇರ್ಬೋದು, ಸಾದರು ಇರ್ಬೋದು, ಬಣಜಿಗರು ಇರ್ಬೋದು, ಪಂಚಮಶಾಲಿಯವರು ಇರ್ಬೋದು, ಗಾಣಿಗರಿರ್ಬೋದು. ಅವರವರ ಒಳಪಂಗಡಗಳನ್ನು ಆ ಜಾತಿಯ ಕಾಲಮ್ನಲ್ಲಿ ಬಳಸ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ, ಲಿಂಗಾಯತ ಧರ್ಮೀಯರು ಎಷ್ಟು ಜನ ಇದ್ದಾರೆ ಅನ್ನುವಂಥ ಅಧಿಕೃತವಾದ ಸಂಖ್ಯೆ ಸಿಗುತ್ತೆ. ಈಗಾಗಲೇ ಹಿಂದಿನ ಒಂದು ಗಣತಿಯಲ್ಲಿ 60 ಲಕ್ಷಕ್ಕೆ ಇಳಿದಿದೆ ಲಿಂಗಾಯತರ ಸಂಖ್ಯೆ. ವಾಸ್ತವವಾಗಿ ಇಲ್ಲಿ 1 ಕೋಟಿ ಮೇಲೆ ಲಿಂಗಾಯತರಿದ್ದಾರೆ. ಅದು ಯಾಕೆ ಹೀಗಾಯಿತು ಅಂತಂದರೆ, ನಾವು ಜಾತಿಯಿಂದ ಎಲ್ಲರನ್ನು ನೋಡೋಕ್ಕೆ ಶುರು ಮಾಡಿಬಿಟ್ವಿ. ಲಿಂಗಾಯತ ಅನ್ನುವಂಥದ್ದು ಜಾತ್ಯತೀತವಾದಂಥ ಧರ್ಮ, ಅದೊಂದು ತತ್ವ, ಅದೊಂದು ಸಿದ್ಧಾಂತ. ಆದರೆ ಮೀಸಲಾತಿ ಬೇಕಲ್ಲ, ಬರೀ ಲಿಂಗಾಯತ ಅಂತ ಬರೆಸಿಬಿಟ್ರೆ ಎಲ್ಲ ಕಡೆಯೂ ಮೀಸಲಾತಿ ಸಿಗೋದಿಲ್ಲ ಅನ್ನುವಂಥ ಭಾವನೆ ಕೆಲವ್ರಿಗೆ ಬಂದು, ಈಗ ಅಲ್ಲಿ ಮೀಸಲಾತಿನೂ ಸಿಗೋ ಹಾಗೆ ಜಾತಿಯ ಕಾಲಮ್ನಲ್ಲಿ ಅವರವರ ಒಳಜಾತಿಗಳನ್ನು ಬರೆಸಿದರೆ ಮೀಸಲಾತಿಯೂ ಸಿಗುತ್ತೆ, ಲಿಂಗಾಯತ ಧರ್ಮಕ್ಕೆ ಮಾನ್ಯತೆಯೂ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಮಠಾಧಿಪತಿಗಳ ಒಕ್ಕೂಟದ ಒಟ್ಟಾಭಿಪ್ರಾಯ. ಇದನ್ನೇ ನಾವು ಈ 14 ಜಿಲ್ಲೆಗಳಲ್ಲೂ ಕೂಡ ಹೇಳ್ತಾ ಬಂದಿದ್ದೇವೆ. ನಮ್ಮ ಕರಪತ್ರಗಳಲ್ಲೂ ಕೂಡ ಅದನ್ನು ದಾಖಲಿಸಿದ್ದೀವಿ. ಹಾಗಾಗಿ ನಾವು ಲಿಂಗಾಯತ ಸಮೂಹಕ್ಕೆ ಹೇಳುವಂಥದ್ದು, ಮುಂಬರುವ ಜನಗಣತಿಯಲ್ಲಿ ಆ ಕಾಲಮ್ನಲ್ಲಿ ಇತರೆ ಅನ್ನುವಂಥ ಕಾಲಮ್ನಲ್ಲಿ ಲಿಂಗಾಯತ ಧರ್ಮ, ಲಿಂಗಾಯತ ಅಂತ ಬರೆಸ್ಬೇಕು. ಒಳ ಪಂಗಡಗಳಿದ್ದರೂ ಒಳ ಪಂಗಡ ಅಂತ ಜಾತಿಯ ಕಾಲಮ್ನಲ್ಲಿ ಬರೆಸ್ಬೇಕು ಅನ್ನೋದು ನಮ್ಮ ಸ್ಪಷ್ಟ ಅಭಿಪ್ರಾಯ.